ಇಷ್ಟೇ ಇಲ್ಲ, ಸಕ್ಕರೆನೇ ಹಾಕಿಲ್ಲ. ಅಜ್ಜಿ, ಈ ವಯಸ್ಸಲ್ಲಿ ಉಪ್ಪು ಖಾರ ಸಕ್ಕರೆ ಇದೆಲ್ಲ ಕಡಿಮೆನೇ ತಗೊಳ್ಬೇಕು. ಓಕೆ, ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡಲೇಬೇಕು. ಆಮೇಲೆ ಚಾನ್ಸ್ ಸಿಗುತ್ತೋ ಇಲ್ವೋ? ಇಲ್ಲೇನು ಮಾಡ್ತಿದ್ಯಮ್ಮ? ಸತ್ಯ, ಏನು ಜ್ಯೂಸ್ ಮಾಡ್ತಿದೀಯೋ? ಆ ಅಡುಗೆನೋ ಸರಿಯಾಗಿ ಸಕ್ಕರೆನೇ ಹಾಕಿಲ್ಲ. ಮದುವೆ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ನಾನೇ ನನ್ನ ಕೈಯಾರ ಗಟ್ಟಿಯಾಗಿ ಜ್ಯೂಸ್ ಮಾಡಿ ನೀನು ಎಷ್ಟು ಕೇಳ್ತೀವೋ ಸಕ್ಕರೆ ಹಾಕ್ತೀನಿ. ಇವಾಗ ಬಾ. ಎಲ್ಲಿಗೆ? ವರಾದಮ್ಮಕ್ಕಮ್ಮ. ವರಾದಮ್ಮನ? ಮದುವೆ ಗಂಡನ್ನ ಸ್ವಾಗತ ಮಾಡಬೇಕು, ಬನ್ನಿ. ಮದುವೆ ಗಂಡ ಯಾವನೇ ಅವನು? ಅಜ್ಜಿ, ಸುಮ್ಮನೆ ಇರಿಟೇಟ್ ಮಾಡಬೇಡಿ. ಸಂಬಂಧಿಕರೆಲ್ಲ ನೋಡ್ತಿದ್ದಾರೆ, ಅವ್ರ ಮುಂದೆ ಇದೆಲ್ಲ ಚೆನ್ನಾಗಿರಲ್ಲ. ನನ್ನ ತಮ್ಮ ಪ್ರೀತಮ್ ದೇವಸ್ಥಾನದ ಭಾಗದಲ್ಲಿ ಕಾಯ್ತಾ ಇದ್ದಾನೆ, ಪ್ಲೀಸ್ ಬನ್ನಿ. ಮೇರಾ, ನೀನು ಇಲ್ಲೇ ಇರು, ನಾನು ಅಷ್ಟರಲ್ಲಿ ವರಾಗಮನ ತಮಾಷೆ ನೋಡ್ಕೊಂಡು ಬರ್ತೀನಿ. ಅಕ್ಕ, ವೇದ ಬಿಹೇವಿಯರಲ್ಲಿ ಏನಾದರೂ ಬದಲಾವಣೆಗಳಾಗಿದೆಯಾ ಅಥವಾ ಇನ್ನೂ ಅದೇ ಕುರುಡು ವಿಶ್ವಾಸದಲ್ಲೇ ಇದ್ದಾಳ? ಅವಳಲ್ಲಿ ಏನು ಬದಲಾವಣೆ ಆಗಿಲ್ಲ ಪ್ರೀತು, ಅವಳಿನ್ನೂ ಹಾಗೆ ಇದ್ದಾಳೆ. ಸಾಲದಕ್ಕೆ ಅವ ಅಜ್ಜಿ ಬೇರೆ ಪಕ್ಕದಲ್ಲಿ ಕೂತ್ಕೊಂಡು ಅವಳನ್ನ ಹತ್ತಿಸ್ತಾ ಇದ್ದಾನೆ. ವರಾಗಮನಕ್ಕೆ ಬನ್ನಿ ಅಂತ ಕರೆದ್ರಿ, ಆ ತಮಾಷೆಗೆ ನಾನ್ ಬೇರೆ ಬರ್ಬೇಕಾ ಅಂತ ನನಗೆ ಕಿಂಡಲ್ ಮಾಡ್ತಾರೆ. ಈ ಓವರ್ ಬಿಲ್ಡಪ್ ಎಲ್ಲ ಇನ್ನು ಸ್ವಲ್ಪ ಹೊತ್ತಷ್ಟೆ. ಅಲ್ಲಿ ವಿಕ್ರಮ್ ಸಾಕ್ಷಿ ಕೊಡ್ಲಿಕ್ಕೆ ತಾಳಿ ಕಟ್ಟಿದ ತಕ್ಷಣ ನಾನು ಇಲ್ಲಿ ವೇದ ಕುತ್ತಿಗೆ ತಾಳಿ ಕಟ್ಬಿಡ್ತೀನಿ. ಅಲ್ಲಿಗೆ ವೇದನ್ ಕಾನ್ಫಿಡೆನ್ಸು, ಆ ಮುತ್ತಿಗೆ ಆರೋಗ್ಯನ್ಸು ಎರಡು ಒಂದೇ ಇಟ್ಟಿಗೆ ನೆಗೆದು ಬಿದ್ದೋಗುತ್ತೆ. ಅಲ್ಲ ಪ್ರೀತು, ಇಷ್ಟೆಲ್ಲ ನಡೀತಾ ಇದೆ ಅಂತ ಗೊತ್ತಿದ್ರು ಅವ್ರಿಗೆ ಹೇಗೆ ಇಷ್ಟೊಂದು ಧೈರ್ಯ, ಆತ್ಮವಿಶ್ವಾಸ? ಅವ್ರು ಆಗಿರೋದು ಒಳ್ಳೇದೇ ಅಕ್ಕ. ಅನು ತುಂಬ ಓವರ್ ಕಾನ್ಫಿಡೆಂಟ್ ಆಗಿರೋ ಸೋತ್ರೆ ಮತ್ತೆ ಜೀವನದಲ್ಲಿ ಅವರು ಗೆಲುವಿನ ಬಗ್ಗೆ ಯೋಚನೆನೂ ಮಾಡಲ್ಲ. ಸೋತಿರೋ ಫೀಲಿಂಗಲ್ಲೇ ಜೀವನ ಕಳೆದ್ಬಿಡ್ತಾರೆ. ವೇದನೂ ಹಾಗೆ ಬದುಕಬೇಕು ನನ್ನ ಹತ್ರ. ಅದು ಹಾಗೇ ಆಗುತ್ತೆ ಪ್ರೀತು, ಡೋಂಟ್ ವರಿ. ಆದರೂ ನಮ್ಮ ಹುಷಾರಲ್ಲಿ ನಾವಿರಬೇಕು. ಪ್ರೀತು, ನಿನ್ಗೆ ಯಾರಾದರೂ ಗೊತ್ತಿರೋರಿದ್ರೆ ವಿಕ್ರಮ್ ಮದುವೆ ಮೇಲೆ ಒಂದು ಕಣ್ಣಿಡಕ್ಕೆ ಹೇಳು. ಸರಿ ಸರಿ, ಮದುವೆ ಕೆಲಸಗಳು ತಲೆ ಮೇಲೆ ಕೂತಿದೆ, ನಾನು ಒಳಗಡೆ ಹೋಗ್ತೀನಿ. ಓಹ್, ಏನು ಗೌರಿ, ಗಿಫ್ಟು ತುಂಬ ದೊಡ್ಡದಾಗಿದೆ. ಹೂನ್ರಿ, ಇವತ್ತೆ ನಡೀತಾ ಇರೋದು ಯಾರ ಮದ್ವೆ? ನಮ್ಮ ವಿಕ್ರಮ್ ಮದ್ವೆ. ಅದ್ದೂರಿಯಾಗೆ ಇರ್ಬೇಕಲ್ವಾ? ಹೌದು, ಏನಿದೆ ಇದರಲ್ಲಿ? ಬೆಳ್ಳಿ ದೀಪದ ಕಂಬ ಇದೆ ರೀ, ಜೋಡಿಯಾಗೆ ತಂದಿದ್ದೀನಿ. ಓ, ಒಂದು ನಿಮಿಷ. ನಾಯಕ್ರೆ, ಮದುವೆ ಗಂಡು ತಾಳಿ ಕಟ್ಟೋದು ರೆಡಿ ಏನಪ್ಪ? ನಾನು ಯಾವಾಗಲಿಂದನೂ ರೆಡಿ ಇದ್ದೀನಿ ನಾಯಕ್ರೆ. ಆದರೆ ಮುಹೂರ್ತ ಇವತ್ತು ಕೂಡ ಬಂದಿದೆ ಅಷ್ಟೇ. ನೋಡಿ, ಮತ್ತೆ ನಿಮ್ಮ ಖುಷಿಗೆ ನಮ್ಮನ್ನೇ ಬೇಡ ಅನ್ಕೊಂಡ್ಬಿಟ್ರೆ ನಿಮ್ಮನ್ನು ಬೇಡ ಅನ್ಕೋತೀನ? ಏನು ಹೇಳ್ತಿದ್ದೀರಾ ನಾಯಕ್ರೆ? ಇನ್ನೇನು, ನಿಮ್ಮ ಮದುವೆಗೆ ನನ್ನೇ ಕರೀಲಿಲ್ವಲ್ಲ? ನಿಮ್ಮನ್ನು ನೇರವಾಗಿ ಕರೆಯೋಕ್ಕಾಗಲ್ಲ ಅನ್ನೋದು ನಿಮಗೂ ಗೊತ್ತು. ಅದಕ್ಕೆ ನೀವೆಲ್ಲಿದ್ದೀರೋ ಅಲ್ಲಿಂದನೇ ಆಶೀರ್ವಾದ ಮಾಡಿ. ಖಂಡಿತ. ಏನು
ಮದುವೆ ಗಂಡು ತುಂಬ ಫ್ರೀ ಆಗಿರೋ ಥರ ಇದೆ. ಎಲ್ಲಿ ನಾಯಕ್ರೆ, ಯಾವ ಸಮಯದಲ್ಲಿ ಏನಾಗುತ್ತೋ ಅಂತ ಟೆನ್ಷನಲ್ಲೇ ಓಡಾಡ್ಕೊಂಡಿದ್ದೀನಿ. ಅಯ್ಯೋ ರಾಮ, ಮದುವೆ ಫಿಕ್ಸ್ ಆಗಿದೆ, ದೇವಸ್ಥಾನದಲ್ಲಿದ್ದೀರಾ, ಇನ್ನೇನು ಮುಹೂರ್ತ ಬಂತು, ಯಾಕೆ ಟೆನ್ಷನ್ನು? ಅದು ಹೇಗೆ ಹೇಳಬೇಕು ಗೊತ್ತಾಗ್ತಿಲ್ಲ ನಾಯಕ್ರೆ. ವಿಕ್ರಮ್ ಸಾಕ್ಷಿ ಕುತ್ತಿಗೆ ತಾಳಿ ಕಟ್ಟೋ ತನಕ, ಅದು ನನಗೆ ಕನ್ಫರ್ಮ್ ಆಗೋ ತನಕ ಇದು ಹೀಗೆ ಇರುತ್ತೆ. ಚಿಂತೆನೆ ಮಾಡಬೇಡಿ. ಈಗ ನಾನು ವಿಕ್ರಮ್ ಮದುವೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಏನೇನು ನಡೆಯುತ್ತೋ ಎಲ್ಲ ಲೈವಲ್ಲಿ ತೋರಿಸ್ತೀನಿ ಬಿಡಿ. ಚೂರುಪಾರ ವ್ಯತ್ಯಾಸ ಬಂದರೂ ನಾನೇ ಮುಂದೆ ನಿಂತು ಮದುವೆ ನಡೆಸ್ತೀನಿ. ನೀವೇನು ತಲೆ ಕೆಡ್ಸ್ಕೊಬೇಡಿ ಪ್ರೀತಾ. ನೀವೀಗ ಹೇಳಿದ ಮೇಲೆ ನಂಗೆ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿದೆ ನಾಯಕ. ನನಗೆ ಲೈವ್ ಅಪ್ಡೇಟ್ಸ್ ಕೊಡ್ತಾ ಇರಿ ಕಂಟಿನ್ಯೂಸ್ ಆಗಿ. ಖಂಡಿತವಾಗಿ. ದೇಹವೆಂಬುದು ಓ ಮನುಜ, ಮೂಳೆ ಮಾಂಸಗಳ ತಡಿಕೆ ನಿಜ, ಮನಸ್ಸು ಆಸೆ ತುಂಬಿದ ಕಣಜ, ಮೋಹದಿಂದ ದುಃಖವು ಸಹಜ. ಗೌರಿ, ಒಂದು ಕೆಲಸ ಮಾಡು. ನಾನು ಮುನಿ ಮದುವೆಗೆ ಹೋಗಿರ್ತೀವಿ, ಅದೇನೋ ಮಕ್ಕಳು ನೋಡ್ಕೊಂಡು ಬರ್ತೀನಿ ಅಂದಲ್ಲ, ಹೋಗಿ ನೋಡಿಕೊಂಡು ಆದರೆ ಮದುವೆ. ಸರಿ. ಬರ್ತೀನಿ. ಹುಷಾರ್. ಡಾರ್ಲಿಂಗ್, ಇಲ್ಲ ಕರ್ಕೊಂಬಂದ? ಬಿಟ್ಬಿಡ ವೇದನ್ನ, ನಿಂಗೆ ಸೆಟ್ ಆಗಲ್ಲ ಅವಳು. ಅವಳ ಹೆಸರು ಕೇಳಿದ್ರೆ ಕೋಪ ಬರ್ತಾ ಇದೆ ಅಲ್ವಾ ನಿನ್ಗೆ? ನನಗೂ ಬರ್ತಾ ಇದೆ. ಊಸು ಒಳ್ಳಿ ಕಣೋ ಅವಳು. ಗಿಡಕ್ಕೆ ತಕ್ಕ ಹಾಗೆ ಊಸು ಒಳ್ಳಿ ಬಣ್ಣ ಬದಲಾಯಿಸಿದ್ರೆ, ಇವಳು ಮನುಷ್ಯಕ್ಕೆ ತಕ್ಕ ಹಾಗೆ ಮಾತು ಬದಲಾಯಿಸೋ ಉಸಿರು ಒಳ್ಳಿ. ಉಸಿರು ಒಳ್ಳಿ ಆದ್ರೆ ತನ್ನ ಪ್ರಾಣ ಉಳಿಸ್ಕೊಳ್ಳೋದು ಬಣ್ಣ ಬದಲಾಯಿಸುತ್ತೆ. ಇವಳು ಅಬ್ಬಬ್ಬಬ್ಬ ಲಕ್ಕಿ ಡಾರ್ಲಿಂಗ್ ಅಂತ ಏನ್ ಡವ್ ಹೊಡೆದ್ಬಿಟ್ಲು ಆ ಮೆಟಕ್ಲಾಡಿ. ಅವಳ ಪ್ರೀತಿನೆಲ್ಲ ನಿಜ ಅನ್ಕೊಂಡು ಯಾಮಾರ್ಬಿಟ್ಟೆ ನಾನು. ತಾಳಿಗೋಸ್ಕರ ಎಲ್ಲಾರನ್ನೂ ಬಿಟ್ಟು ನನ್ನ ಮೊಮ್ಮಗನ ಹಿಂದೆ ಬಂದ ಅಂತ ಭಾರಿ ಅಭಿಮಾನ ಪಟ್ಟೆ ಅವಳ ಬಗ್ಗೆ. ಆದ್ರೆ ಎಲ್ಲ ಬರೀ ನಾಟಕ, ಬಣ್ಣದ ವೇಷ. ಶೈಲು ಆಗಾಗ ಹೇಳ್ತಾ ಇದ್ಲು, ಬಲವಂತವಾಗಿ ತಾಳಿ ಕಟ್ಟಿ ತನ್ನ ಭವಿಷ್ಯ ಹಾಳು ಮಾಡ್ದ ಅಂತ ವಿಕ್ರಮ್ ಮೇಲೆ ಅವಳಿಗೆ ಸಿಟ್ಟು, ಅವನು ಜೈಲಿಗೆ ಕಳ್ಸಕ್ಕೆ ಎತ್ಲ ಅವಳಿಗೆ ಮನೆ ಸೇರ್ಕೊಂಡಿದ್ದಾಳೆ ಅಂತ. ನಾನಾಗ ಅವಳನ್ನ ನಂಬಿರ್ಲಿಲ್ಲ. ಆದ್ರೆ ಈಗ ಹೇಳ್ತೀನಿ, ಅವಳು 100% 420. ಗಂಡ ಆದವನು ಕೋಪದಲ್ಲಿ ಏನೋ ಒಂದು ಮಾತಾಡಿರ್ತಾನೆ. ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಕೊಂಡು ಮನಸ್ತಾಪ ದೂರ ಮಾಡಬೇಕು. ಅದು ಬಿಟ್ಟು ಈ ಬಿನ್ನಾನ್ಗಿತ್ ಏನ್ ಮಾಡಿದ್ಲು? ಸಿಕ್ಕಿದ್ದೆ ತಡ ಅಂತ ಮನೆ ಬಿಟ್ಟು ಓಡ್ ಹೋದವಳು ಎಲ್ಲೋ ಹಾಳಾಗೋಗ್ಲಿ ಅಂತಂದ್ರೆ ಮತ್ತೊಂದು ಮದುವೆ ಮಾಡ್ಕೋತಾ ಇದ್ದಾಳ ಅವಳು. ಅದು ಇದೇ ದೇವಸ್ಥಾನದಲ್ಲಿ, ಇದೇ ಮುಹೂರ್ತದಲ್ಲಿ. ಅಲ್ಲಿಗೇನಾಯ್ತು? ನಮಗೆ ಚಾಲೆಂಜ್ ಹಾಕ್ತಾ ಇದ್ದಾಳ. ನೋಡ್ರೋ, ನೀವೇನ್ ಮದುವೆ ಆಗೋದು, ನಾನು ಆಗ್ತಾ ಇದ್ದೀನಿ ಅಂತ. ಇಂಥ ನಾಚಿಕೆ ಟೆನ್ಷನ ನಾನು ಎಲ್ಲೂ ನೋಡ್ಲಿಲ್ಲ. ಅವೇದೊಂದು ಒಂದು ಜನ್ಮನ ಬಗ್ಗೆ ಒಂದು ಮಾತಾಡಿದ್ರು ಹಂಗೆ ಕೂತ್ಕೊಂಡು ಸಾಕಿ ಬರ್ತೀನಿ. ನಿನ್ನ ಏನ್ ಅನ್ಕೊಂಡಿದ್ಯಾ ನನ್ನ ಬೇತಾಳನ ಬಗ್ಗೆ? ಅವಳು ಅಪರಂಜಿ ಅವಳು. ನಾನೇನು ಈ ದುರ್ಗಕ್ಕೆ ಪಾಳೆಗಾರನ? ಅಥವಾ ಆಸ್ತಿ ಪಾಸ್ತಿ ನೋಡಿ ನನ್ನ ಹಿಂದೆ ಬಂದ್ಲ? ಅಥವಾ ನನ್ನಂತ ರೂಪವತಿ ಭೂಮಿ ಮೇಲೆ ಯಾರು ಇಲ್ಲ ಅಂತ ಬಂದ್ಲ? ತಾಳಿಗೋಸ್ಕರ ಬಂದ್ಲು. ಏನಾದ? ನಾನು ಅನ್ಕೊಂಡಿದ್ದಲ್ಲ ಆಫ್ಟರ್ ಅವಳು ತಾಳಿ ಅಂತ. ಆ ತಾಳಿಗೋಸ್ಕರ ಬಂದ್ಲು. ಅವಳು ಬಂದಾಗ ಮನೆ ಒಳಗಡೆ ಯಾರು ಸೇರ್ಸೇ ಇಲ್ಲ. ಆದರೂ ಅವಳು ಛಲ ಬಿಟ್ಟಿಲ್ಲ. ಗೂಬೆ ಕಣ್ಣಿಂದ ನೀನೇ ನೋಡಿದ್ಯಾ ತಾನೆ ಅವಳೇನು, ಅವಳ ಸ್ಟೇಟಸ್ ಏನು ಅಂತ. ಅವಳ ಮನೆಯಲ್ಲಿ ಪ್ರತಿ ರೂಮಲ್ಲಿ ಎಲ್ಲ ಎಸಿನೇ. ಅವ್ರ ಅಪ್ಪ ಅವಳನ್ನ ರಾಜ್ಕುಮಾರಿ ನೋಡ್ಕೊಂಡಿದ್ದಾನೆ ಅಂತವಳು ನಮ್ಮನೆ ಮುಂದೆ ಆ ಮಳೆಯಲ್ಲಿ ಚಳಿಲಿ ಕಾಯ್ತಾ ನಿಂತಿದ್ಲು. ಆದ್ರೂ ಈ ಕಟಕನ್ಗೆ ದಯೆ ದಾಕ್ಷಿಣೆ ಯಾವುದು ಬಂದಿಲ್ಲ. ಯಾವುದೋ ಮೆಂಟ್ಲಿ ಇರ್ಬೇಕು ಗೊತ್ತಾ ಸುಮ್ಮನಾಗ್ಬಿಟ್ಟೆ. ಆದ್ರೆ ಅವಳು ಹಠ ಬಿಟ್ಟಿಲ್ಲ. ದಮ್ ಕಟ್ಕೊಂಡು ಊಟ ನಿಲ್ತೆ ಅಲ್ಲೇ ನಿಂತ್ಕೊಂಡಿರ್ಲು. ಅದೇ ನೋಡಿ ನಮ್ಮಮ್ಮ ಅವಳನ್ನ ಒಳಗಡೆ ಬಾ ಅಂತ ಕರ್ಕೊಂಡ್ರು. ನಾನು ಹೇಳ್ತಾ ಇದ್ದೀನಿ, ಒಳಗೆ
ಆವಾಗ ಅವಳು ಮನೆ ಒಳಗಡೆ ಹೆಜ್ಜೆ ಇಟ್ಟಿದ್ದು. ಮನೆಯವರೆಲ್ಲ ಆಗ್ಲೂ ಒಂದು ಕಂಡೀಷನ್ ಆಗಿದ್ರು, ಊಟ ಕೊಡಲ್ಲ, ಬಟ್ಟೆ ಕೊಡಲ್ಲ, ಮನೆಯಲ್ಲಿ ಒಂದು ಮೂಲೆಗೆ ಬಿದ್ದಿರ್ಬೇಕು ಅಂತ. ಬಿದ್ದಿಲ್ಲ ಅದಕ್ಕೆ, ಬಿದ್ದಿಲ್ಲ. ಕೊರೆಯೋ ಚಳಿಲಿ ಬರೀ ನೆಲದಲ್ಲಿ ಹೊತ್ಕೊಳ್ಳೋಕೆ ಬೆಡ್ಶೀಟ್ ಅಂತ ಬಿದ್ದಿಲ್ಲ. ಯಾತಕ್ಕೋಸ್ಕರ ಹೇಳೋ, ನಾನು ಕಟ್ಟಿರೋ ಆಟಲ ತಾಣಿಗೋಸ್ಕರ. ಅವಳು ನನ್ನ ಗಂಡಂತ ಟ್ರೀಟ್ ಮಾಡಿದ್ರು, ನಾನು ಯಾವತ್ತೂ ಅವಳ ಕಡೆ ತಿರುಗು ನೋಡಿಲ್ಲ. ಮುಖ್ಯ ಒಂದ್ ಕಡೆ ಮನೆ ಟಾರ್ಚರ್, ಇನ್ನೊಂದ್ ಕಡೆ ಜನರು 100 ಮಾತುಗಳು. ಆದ್ರೆ ಅವಳು ಕೇರ್ ಮಾಡಿಲ್ಲ. ಏನಪ್ಪ ಇವಳು ಹಿಂಗಿದಾಳಂತ ಮನೆ ಕರ್ಕೊಂಡೋಗಿ ಬಿಟ್ಟೆ. ಅರ್ಧ ಗಂಟೆಲಿ ವಾಪಸ್ ಬಂದ್ಲು. ಅಲ್ಲಿಂದ ಅವಳು ಅನುಭವಿಸಿರೋದು 1-2 ಅಗ್ನಿ ಪರೀಕ್ಷೆ ಶುರು ಆಯ್ತು. ಅವರಪ್ಪ ನನ್ನ ಜೇನು ಕಳ್ಸಿದ್ ನೋಡಿದ್ರೆ ಅವಳು ಫೈಟ್ ಮಾಡಿ ನನ್ನ ಹೊರಗಡೆ ಕರ್ಕೊಂಡ್ಬಂದ್ಲು. ಪಂಚಾಯತಿಯವರು ನನಗೆ ಕಳ್ಳ ಅನ್ನೋ ಪಟ್ಟ ಕೊಟ್ಟರು. 2 ಬಾಂಚ ಕೊಟ್ಟು ಅವಳೇ ಸಾರಿ ಕೇಳೋ ಥರ ಮಾಡಿದ್ಲು. ಅವಳು ಯಾರೋ ಕೆಟ್ಟ ಹೆಣ್ಣು, ನನ್ನ ಬಲಾತ್ಕಾರ ಮಾಡೋಕ್ಕೆ ಪ್ರಯತ್ನ ಪಟ್ಟೆ ಅಂತ ಕಂಪ್ಲೇಂಟ್ ಕೊಟ್ಲು. ನಮ್ಮ ಅಪ್ಪ ನೋಡಿದ್ರೆ ನೀನು ಹೇಳ್ಬಾರ್ದು ಅಂತ ಪ್ರೂವ್ ಆಗೋವರೆಗೂ ಮನೆ ಕಾಲಿಡಬಾರ್ದು ಅಂತ ಹೇಳಿದ್ರು. ಅವಾಗ ನನ್ನ ಜೊತೆ ಅವಳು ಮನೆಯಿಂದ ಹೊರಗಡೆ ಬಂದ್ಲು. ಇಲ್ಲೇ ಮುದುಕಿ ಪಾಪ ಕಡೆ ನನ್ನ ಬೇತಾಡ. ನನ್ಗೋಸ್ಕರ ಎಲ್ಲ ಕಡೆ ಎಲ್ರು ವಿಚಾರಣೆ ಮಾಡಿ ಕೇಸ್ನ ಸಾಲ್ವ್ ಮಾಡಿದ್ನು. ಪೊಲೀಸ್ ಅವರೇ ಮೈಕ್ ಇಟ್ಕೊಂಡು ನಾನು ಒಳ್ಳೆಯವನು ಅಂತ ಊರು ತುಂಬ ಹೇಳೋ ಥರ ಮಾಡಿದ್ಲು. ನನ್ನ ಕೈ ಇಟ್ಕೊಂಡು ನನ್ನ ಮನೆ ಮುಂದೆ ಕರ್ಕೊಂಡೋಗಿ ಮೇಸ್ರೆ ನಿಮ್ಮ ಮಗ ಒಳ್ಳೆಯವನು, ಈಗಲಾದ್ರೂ ಮನೆ ಒಳಗಡೆ ಬರ್ಬೋದು ಅಂತ ಕೇಳಿದ್ಲು. ಆವಾಗ ನಮ್ಮ ಅಪ್ಪ ನಿಮ್ಮ ಮಗ ಇದ್ದಾನಲ್ಲ ಹಂಗೆ ಶೇಗೋಗೋದ. ಅವಳೊಂಥರ ಸಿಮ್ಮಿನಿ. ಆದ್ರೂ ನೀನು ಅವಳ ಉಸಿರು ಅಂತ ಕರಿತೀಯಾ? ಅವಳ ಬಗ್ಗೆ ಏನೇ ಗೊತ್ತು ನಿನ್ಗೆ? ಏನ್ ಗೊತ್ತು? ಇನ್ನೋಡು ಬೇರೆ. ಇದು ಪೊಲೀಸರು ಶೂಟ್ ಮಾಡಿರೋದು. ಸ್ವಲ್ಪ ಮಿಸ್ ಆಗಿದ್ರು ಎನ್ಕೌಂಟರ್ ಮಾಡಿ ಬಿಸಾಕ್ತಿದ್ರು. ಹೇಗೋ ತಪ್ಪಿಸ್ಕೊಂಡು ಅಲ್ಲಿಂದ ಬಂದೆ. ಕಣ್ಣೆಲ್ಲ ಮಂಜಾಗ್ತಿತ್ತು, ಏನು ಕಾಣಿಸ್ತಿರ್ಲಿಲ್ಲ. ಆ ಟೈಮಲ್ಲಿ ನಮ್ಮಪ್ಪ ನಮ್ಮಮ್ಮ ಇವ್ರು ಯಾರು ನನ್ನ ನೆನಪೇ ಬಂದಿಲ್ಲ. ಬಂದಿದ್ದು ಪ್ರೇತಾಳ. ನಾನೇನು ಮಾಡಿದೆ ಗೊತ್ತಾ? ಇಮಿಡಿಯೇಟ್ ಆಗಿ ಲೊಕೇಶನ್ ಶೇರ್ ಮಾಡಿದೆ. ಪಾಪ ಒಬ್ಳೆ ಹುಡ್ಕೊಂಬಂದು ನನ್ನ ಮನೆ ಕರ್ಕೊಂಡು ಹೋಗಿ ಆಪರೇಷನ್ ಮಾಡಿದ್ನು. ಬುಲೆಟ್ ಎಲ್ಲ ಆಚೆ ತೆಗೆದ್ಲು. ಮೊಮ್ಮಗ ಇವತ್ತು ಬದುಕಿದಾನೆ ಅಂದ್ರೆ ಅದಕ್ಕೆ ಅವಳೇ ಕಾರಣ. ದುಶ್ಮನ್ಗಳಿಗೂ ಹೆಲ್ಪ್ ಮಾಡೋ ಕರುಣಾಮಯಿ ದೇವತೆ ಅವಳು. ನನ್ನ ಪ್ರೇತ ದೇವತೆ. ಅವಳ ಬಗ್ಗೆ ಏನ್ ಗೊತ್ತು ನಿಮ್ಗೆ? ಬಂದ್ಬಿಟ್ಲು ಮದಾರಿ ಬಾಯಿ ಹಾಕೊಂಡು. ಸರಿ ನನ್ನ ಬೇತಾಳ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅಜ್ಜಿ ಅಂತ ನೋಡಲ್ಲ, ಹಾಗೆ ನಾಲ್ಗೆ ಕತ್ತರಿಸಾಕ್ತೀನಿ. ಎದೆಲಿ ಇಟ್ಕೊಂಡು ಪ್ರೀತಿ ಇಟ್ಕೊಂಡು ಇಲ್ಲಂತ ತೌಡು ಕೊಡ್ತಾ ಇದೆಯಾ? ಅಯೋಗ್ಯ ನನ್ನ ಮಗನೇ. ಮಾತ್ಕೊಂದ್ಸಾರಿ ನನ್ನ ಬೇತಾಳ ಅಂತ ಎದೆ ತಟ್ಕೊಂಡು ಈಗ ನಿನಗೇನು ಗೊತ್ತು ಅಂತ ನನ್ನೇ ಪ್ರಶ್ನೆ ಕೇಳ್ತಾ ಇದೆಯಲ್ಲ? ಅವಳ ಬಗ್ಗೆ ಚೆನ್ನಾಗಿ ಗೊತ್ತಿರೋದ್ರಿಂದಲೇ ಕಣೋ ನೀವು ಕರಿದೇ ಇದ್ರು ಇಷ್ಟು ದೂರ ಓಡ್ಕೊಂಡು ಬಂದಿರೋದು ನಾನು. ಅವಳ ಬಗ್ಗೆ ನಿನಗೇನು ಗೊತ್ತಿದೆ ಅಂತ ನನ್ನನ್ನು ಕೇಳೋದಲ್ಲ. ಎಲ್ಲ ಗೊತ್ತಿದ್ದು ನೀನೇನು ಮಾಡಿದ್ಯಾ ಹೇಳು. ಲಾಟ್ರಿ ಚೀಟಿ ಹೇಗೆ ಅದೃಷ್ಟ ಇರೋರಿಗೆ ಮಾತ್ರ ಒಲಿಯುತ್ತೋ ಹಾಗೆ ಹೋದ ಜನ್ಮದಲ್ಲಿ ಪುಣ್ಯ ಮಾಡಿದ್ರೆ ಮಾತ್ರ ಕಣೋ ಇಂಥ ದೇವತೆದ್ದ ಹೆಂಡತಿ ಸಿಕ್ಕೋದು. ಕೈಗೆ ಬಂದಿರೋದನ್ನ ಬಿಟ್ಟು ಇಲ್ಲೇನು ಭಜನೆ ಮಾಡ್ತಾ ಇದೀಯಾ? ಏನು ಮಾತಿಗೆ ತಪ್ಪದ ಮಗ ಇವನು. ಅಮ್ಮನಿಗೆ ಮಾತು ಕೊಟ್ಬಿಟ್ನಂತೆ, ಅದಕ್ಕೆ ಆ ಗಯ್ಯಾಳಿ ಕುತ್ತಿಗೆ ತಾಳಿ ಕಟ್ತಾನಂತೆ. ನೋಡ ಮೂದೇವಿ, ಮಾತು ಅನ್ನೋದು ನಿನಗೆ ಒಳ್ಳೇದಾಗದಾದ್ರೆ ಮಾತ್ರ ಕೊಡಬೇಕು. ಯಾರ್ದೋ ಖುಷಿಗೆ ನೀನು ಬಲಿಯಾಗೋದಕ್ಕಲ್ಲ. ಅದ್ಯಾವನೋ ತಗಡು ಶಾಸ್ತ್ರದ ಒಂದು ಮಾತು ಕೇಳ್ಕೊಂಡು ನನ್ನ ಸೊಸೆ ಎಷ್ಟು ಸಂಕಟ ಪಟ್ಕೊಂಡು ಈ ಕೆಲ್ಸಕ್ಕೆ ಕೈ ಹಾಕಿರ್ಬೋದು ಅಂತ ನಾನು ಊಹಿಸ್ಕೊಳ್ಬಲ್ಲೆ. ಅಲ್ಲಿ ಅವಳ ತಾಯಿ ಪ್ರೀತಿ ಮಾತ್ರ ಕೆಲಸ ಮಾಡ್ತು. ಆದ್ರೆ ಇಲ್ಲಿದೆಯಲ್ಲ ಈ ಪ್ರೀತಿ ಯಾವಾಗಲೂ ಕೆಲಸ ಮಾಡೋದು. ಅವಳನ್ನ ಬಿಟ್ಟು ನಿನ್ ಕೆಲ್ ಬದುಕಕ್ಕಾಗತ್ತಾ? ಅವಳು ಇಲ್ಲದೆ ನಾನು ಬದುಕ್ತೀನಿ ಅಂತ ನನಗೆ ಅನ್ನಿಸ್ತಿಲ್ಲ ಡಾರ್ಲಿಂಗ್. ಅವಳು ನನ್ನ ಕಣ್ಣು. ಅವಳಿಲ್ಲದೆ
ಈ ಪ್ರಪಂಚನೇ ಕಾಣಲ್ಲ ಅಂತ ನನಗೆ ಇತ್ತೀಚೆಗೆ ಅರ್ಥ ಆಗ್ತಾ ಇದೆ. ಡಾರ್ಲಿಂಗ್, ಒಂದೇ ಒಂದು ಅವಕಾಶ ಸಿಕ್ಕಿದ್ರು ನಾನು ಹೋಗಿ ಕಾಲಿಗೆ ಬಿದ್ದಾದ್ರು ಅವಳು ಕರ್ಕೊಂಡ್ಬರ್ತೀನಿ. ಅವಳು ಹಿಂದೆ ನಾನಿಲ್ಲ. ಮತ್ ಹೋಗಿ ಕರ್ಕೊಂಬ. ಈ ಮದುವೆ ನಿಂತ್ರೆ ನಿಮ್ಮ ಅಮ್ಮಂಗೆ ಏನಾಗುತ್ತೋ, ನಿಮ್ಮ ಅಪ್ಪನ ಬಗ್ಗೆ ಜನ ಏನ್ ಅನ್ಕೋತಾರೋ ಅಂತೆಲ್ಲ ಯೋಚನೆ ಮಾಡಬೇಡ. ಅದನ್ನೆಲ್ಲ ನಾನು ಈ ಲಕ್ಕಿ ನೋಡ್ಕೋತೀನಿ. ಅದ್ಯಾವ ನಾನು ಮುಂದೆ ಬಂದು ನಿಲ್ತಾನೋ ನಾನು ನೋಡ್ತೀನಿ. ಹೋಗಕ್ಕಂದ, ಹೋಗಿ ಮೊದಲು ನನ್ನ ಮೊಮ್ಮಗಳನ್ನ ಕರ್ಕೊಂಡ್ ಬಾ. ಪ್ರೀತಿ ದೊಡ್ಡದ ತಾಯಿ ದೊಡ್ಡೋಳು ಅನ್ನೋ ಗೊಂದಲದಲ್ಲಿದೆಯಾ ನೀನು? 10 ನಿಮಿಷ ಟೈಮ್ ಕೊಡ್ತೀನಿ. ಮುಹೂರ್ತ ಮುಗಿದ್ರಲ್ಲಿ ಚಕ್ ಅಂತ ಒಂದು ನಿರ್ಧಾರಕ್ಕೆ ಬಾ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ವೇದ ಮದುವೆಗೆ ಒಪ್ಕೊಂಡಿಲ್ಲ. ಅವರಪ್ಪ ಮದುವೆ ಬಗ್ಗೆ ಕೇಳಿದ್ದಕ್ಕೆ ನನ್ನ ವಿಕ್ರಮ್ ನನ್ ಬಿಟ್ಟು ಇರೋದಿಲ್ಲ ಅಂದ್ಲಂತೆ. ಹಾಗಾದ್ರೆ ಸಾಕ್ಷಿ ಜೊತೆ ವಿಕ್ರಮ್ ಮದುವೆ ಅಂತ ಅವರ ಅಪ್ಪ ಕೇಳಿದ್ದಕ್ಕೆ ಇವಳು ಆ ಮದುವೆ ನಡೆಯಲ್ಲ, ನನ್ನ ವಿಕ್ರಮ್ ನನ್ನ ವಾಪಸ್ ಕರ್ಕೊಂಡು ಹೋಗಿ ಬಂದೇ ಬರ್ತಾನೆ ಅಂತ ಹೇಳಿದ್ಲಂತೆ. ಅದಕ್ಕೆ ಅವರ ಅಪ್ಪ, ಹಾಗಾದ್ರೆ ಅದೇ ದೇವಸ್ಥಾನದಲ್ಲಿ ನಿನ್ನ ಮದುವೆ ಫಿಕ್ಸ್ ಮಾಡ್ತೀನಿ, ನೀನು ಹೇಳೋ ಥರ ವಿಕ್ರಮ್ ಬಂದ್ರೆ ನಿನ್ನ ಪ್ರೀತಿ ದೊಡ್ಡದು ಅಂತ ಒಪ್ಕೋತೀನಿ ಅಂದ್ರಂತೆ. ಇಲ್ಲದೆ ಇದ್ರೆ ನಾನು ಹೇಳಿದ ಹುಡುಗನಿಗೆ ನೀನು ಕುತ್ತಿಗೆ ಕೊಡಬೇಕು ಅಂತ ಚಾಲೆಂಜ್ ಹಾಕಿದ್ರಂತೆ. ನಿನ್ನ ನಂಬಿ ಆ ಚಾಲೆಂಜ್ ಒಪ್ಕೊಂಡಿದ್ದಾಳೆ. ನಿನಗೋಸ್ಕರ ಕಾಯ್ತಾ ಕೂತಿದ್ದಾಳೆ ಅವಳಲ್ಲಿ. ನಿಂತರ ಯಾರಿಗೂ ಗೊತ್ತಾಗ ಹಾಗೆ ಒಬ್ಬಂಟಿಯಾಗಿ ಬೊಂಬೆ ಹೊಡ್ಕೊಡ್ದಲ್ಲ ಪ್ರೀತಿ ಅಂದ್ರೆ. ತಾನು ನಮ್ದವ್ರಿಗೋಸ್ಕರ 100 ಜನರಿಗೆ ತಿಲ್ಲಾಗಿ ವೇದನ್ ಥರ ನಿಲ್ತಾರಲ್ಲ, ಅದು ಪ್ರೀತಿ. ನೋಡು, ಸಮಯ ತುಂಬ ಕಮ್ಮಿ ಇದೆ. ಅವಳ ನಂಬಿಕೆ ಉಳಿಸ್ಕೊಂಡು ನಿನ್ನ ಆನಂದನ ನೀನು ಕಾಪಾಡ್ಕೋತೀಯಾ, ಇಲ್ಲ ಅವಳು ಸಾವಿಗೆ ಕಾರಣ ಆಗ್ತೀಯಾ ಹೇಳು? ವೇದಾವತಿ ಫೋನ್ ಮಾಡಿದ್ರು. ವೇದ ಡೈಮಂಡ್ ರಿಂಗ್ ಹಾಕ್ಕೊಂಡಿದ್ದಾಳಂತೆ. ಒಂದು ವೇಳೆ ನಿನ್ನಿಂದಾಗ ಅವಳು ಸೋತ್ರೆ ಅದನ್ನೇ ನುಂಗಿ ಪ್ರಾಣ ಬಿಡ್ತಾಳಂತೆ. 10 ನಿಮಿಷ ಟೈಮ್ ಕೊಡ್ತೀನಿ, ಚೆನ್ನಾಗಿ ಯೋಚನೆ ಮಾಡು. ಆಕ್ಷನ್ ತಗೋ, ಇಲ್ಲ ಈ ಬೆಟ್ಟದಿಂದ ಕೆಳಗೆ ಹಾರ್ಕೊಂಡು ಸಾಯಿ. ನಿನ್ನಂತ ಬಂಡವಾಳ ಬದುಕೋಕ್ಕಿಂತ ಸಾಯೋದೆಷ್ಟೋ ವಾಸಿ. ಅರೆ ರೀ, ನಮಸ್ಕಾರ ಮಿಸ್ಟರ್. ಅಯ್ಯೋ ಒಳ್ಳೇದಾಗಲಿ. ರಾಜೇಂದ್ರ, ಮದುವೆಗೆ ಬಂದಿದ್ದು ತುಂಬ ಖುಷಿ ಆಯಿತು. ಹಾಗೆ ವಿಕ್ರಮ್ ಬಗ್ಗೆ ನಾ ಹೇಳಿದ್ದು ನೆನ್ಪಂದಿದೆಯಲ್ಲ? ನಾನು ನಿಮಗೆ ಮಾತು ಕೊಟ್ಟ ಹಾಗೆ ಮೊದಲನೇದು ವಿಕ್ರಮ್ ಮದುವೆ ಅದೀಗ ನಡೀತಾ ಇದೆ. ಇನ್ನು ಎರಡನೇ ಕೆಲಸ ವಿಕ್ರಮ್ ಸಂಪೂರ್ಣವಾಗಿ ರೌಡಿಸಮಿಂದ ಆಚೆ ಬರಬೇಕು ಅನ್ನೋದು. ಅದಕ್ಕೆ ತಕ್ಕಾಗೆ ಎಲ್ಲ ಏರ್ಪಾಡು ನಡೀತಾ ಇದೆಯಾ? ಏನ್ ಮಾಡ? ಹೌದಮ್ಮ, ನಾಯಕರು ವಿಕ್ರಮ್ಗೆ ಅಂತಲೇ ಒಂದು ಪೆಟ್ರೋಲ್ ಬಂಕ್ ಕೊಡಿಸ್ತಾ ಇದ್ದಾರೆ. ಹೌದಮ್ಮ, ಇನ್ನೊಂದು ತಿಂಗಳಲ್ಲಿ ಪೆಟ್ರೋಲ್ ಬಂಕ್ ಸ್ಯಾಂಕ್ಷನ್ ಆಗುತ್ತೆ. ಅವನು ಅದನ್ನು ನೋಡಿಕೊಂಡು ರಾಜನ್ ಥರ ಇರ್ತಾರೆ. ನಿಮ್ಮ ಹಿರಿ ಮಗ ನಿಮ್ಮ ಕೋರಿಕೆನ ಈಡೇರಿಸ್ತಾ ಇದ್ದೀನಿ. ಅಮ್ಮ, ನೀವು ಈ ರೀತಿ ಕೃತಜ್ಞತೆ ಸಲ್ಲಿಸಬಾರ್ದು. ನಿಮ್ಮ ಮಗನಾಗಿ ನನ್ನ ತಮ್ಮನಿಗೆ ನಾನು ಮಾಡೋ ಒಂದು ಕರ್ತವ್ಯ ಅಂತ ಅನ್ಕೋತೀನಿ. ಒಳ್ಳೇದಾಗ್ಲಿ ರಾಜೇಂದ್ರ. ಅಮ್ಮ, ವಿಕ್ರಮ್ ಇಲ್ಲಿ ಅನ್ಕೊಂಡಿದ್ದಾನೆ, ಬನ್ನಿ. ಇಲ್ಲಿಮ್ಮ, ನೀವು ನೋಡ್ಕೊಳ್ಳಿ, ನಾನೇ ಮೀಟ್ ಮಾಡ್ತೀನಿ. ಜಯ, ಇವನ್ ಯಾಕೆ ಬಂದಿದ್ದಾನೆ ಇಲ್ಲಿ? ಗೊತ್ತಿಲ್ದಿರೋರ್ಗೆ ವಿಕ್ರಮ್ ಒಬ್ಬ ರೌಡಿ ಅಂತ ಸಾರ್ಬೇಕಾ? ಇಲ್ಲ ರೀ, ವಿಕ್ರಮ್ ಎಲ್ರಿಗೂ ಕರೆದ ಹಾಗೆ ಅವರನ್ನು ಮದುವೆ ಕರೆದಿದ್ದಾನೆ, ಅದಕ್ಕೆ ಬಂದಿರ್ತಾರೆ ಬಿಡಿ. ನೀನು ಅವನಿಗೆ ದೊಡ್ಡ ನಮಸ್ಕಾರ ಮಾಡ್ತಿದ್ದೆ. ಅದು
ವಿಕ್ರಮ್ ಜೀವನ ರೂಪಿಸ್ಕೊಳ್ಳೋಕೆ ಅವ್ನ ಪಾಡಗ ಅವ್ನು ಬಿಟ್ಬಿಡಿ ಅಂತ ಕೇಳ್ಕೊತಿದ್ದೆ. ಅದಕ್ಕೆ ಅವರು ಸರಿ ಅಂದ್ರು ರೀ. ಏನ್ ಕತೆನೋ ಏನೋ, ಒಟ್ನಾಗಿ ಅವನು ರೌಡಿ ಅನ್ನೋ ಪಟ್ಟ ಬೇಗ ಇಳಿಸ್ಕೊಂಡ್ರೆ ಸಾ. ನಿನ್ನ ನಂಬಿ ಆ ಚಾಲೆಂಜ್ ಒಪ್ಕೊಂಡಿದ್ದಾಳೆ. ನಿನಗೋಸ್ಕರ ಕಾಯ್ತಾ ಕೂತಿದ್ದಾಳೆ ಅವಳಲ್ಲಿ. ಅವಳನ್ನ ಬಿಟ್ಟು ನಿನ್ ಕೈಲಿ ಬದುಕಕ್ಕಾಗತ್ತಾ? ತಮ್ಮ ಮದುವೆಯ ಶುಭಾಶಯಗಳು. ವಿಕ್ರಮ್, ಈ ಮದುವೆಯಿಂದಾದ್ರೂ ನಿನ್ನ ಬದುಕು ಅಸ್ಲ ಆಗಲಿ. ಮುನಿ, ಹೋಗಿ ಸಾಕ್ಷಿನ ಕರ್ಕೊಂಬ. ತಮ್ಮ, ಯಾಕೋ ಕಣ್ಣಲ್ಲಿ ನೀರು? ಏನಾಯ್ತು? ನಾಯಕ್ರೆ, ನನ್ನ ಬೇತಾಳನ ನನ್ಗೆ ಯಾರಿಗೋಸ್ಕರನು ಬಿಟ್ಕೊಡಕ್ಕಾಗಲ್ಲ ನಾಯಕ್ರೆ. ನೂರು ಕಾಲ ಚೆನ್ನಾಗಿ ಬಾಡಿ. ಪ್ರೀತಮ್ ಸರ್ವಿಡ್ಗೆ ಕಾಲ್ ಮಾಡ್ತಿದ್ದಾರೆ. ಕಂಗ್ರ್ಯಾಚುಲೇಷನ್. ಎಲ್ಲವೂ ನಾವು ಅಂದ್ಕೊಂಡಾಗೆ ನಮ್ಮ ಪ್ಲ್ಯಾನ್ ಪ್ರಕಾರ ನಡೀತಿದೆ. ಪ್ಲ್ಯಾನಾ?